ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲೆ ಇರುತ್ತದೆ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ನಿಜವಾಗ್ಲೂ ನನಗೆ ತುಂಬಾ ಆಶ್ಚರ್ಯ ಆಯಿತು. ವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲೂ ಅಂಬೇಡ್ಕರ್ ಭವನ ಇವತ್ತು ನಮ್ಮ ನಗರದಲ್ಲಿ, ನಮ್ಮ ತಾಲೂಕಲ್ಲಿ ಇದೆ ಅಂತಂದರೆ ನಾನು ತುಂಬ ಆಭಾರಿಯಾಗಿದ್ದೇನೆ ನನ್ನ ಸಮುದಾಯದ ಪರವಾಗಿ ಅಂತ ಹೇಳಕ್ಕೆ ಇಷ್ಟ. ಮುಂದುವರೆದು ಸುಮಾರು 50 ವರ್ಷಗಳಿಂದ ನಾವು ಅಂಬೇಡ್ಕರ್ ಹಿನ್ನೆಲೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅಂಬೇಡ್ಕರೇ ಪರಿಚಯ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮನೆ ಮನೆಗೂ ಅಂಬೇಡ್ಕರ್ನ ತಲುಪಿಸಿದ್ದೀವಿ, ವಿದ್ಯಾರ್ಥಿಗಳಿಗೆ ತಲುಪಿಸಿದ್ದೀವಿ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಲಕ್ಷಾಂತರ ಜನರನ್ನ ಇದನ್ನ ಅಂಬೇಡ್ಕರ್ ಫಾಲೋವರ್ಸ್ ಆಗಿ ನಾವು ನಿರ್ವಹಿಸ್ಕೊಂಡು ಬಂದಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆದರೆ ಅವರ ಧೈರ್ಯ, ಅವರ ಉತ್ಸಾಹ ಮತ್ತು ಅವರಲ್ಲಿರುವಂಥ ಕಮಿಟ್ಮೆಂಟು, ನಾನು ಒಳ್ಳೆಯ ರೀತಿಯಲ್ಲಿ ಅಂಬೇಡ್ಕರ್ ಭವನ ಮಾಡಲೇಬೇಕು ಅನ್ನೋವಂಥ ಕಮಿಟ್ಮೆಂಟ್ ಇದೆಯಲ್ಲ, ಇದು ಬಹಳ ದೊಡ್ಡದು ಅಂತ ನಾನು ಈ ಭವನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಚಟುವಟಿಕೆಗಳು ಕೂಡ ನಾವೆಲ್ಲರೂ ಭಾಗವಹಿಸಿ ಚಟುವಟಿಕೆಗಳ ಮೂಲಕ ಅದಕ್ಕೆ ಒಂದು ಜೀವ ತುಂಬಬೇಕು ಅಂತ ನಾನು ಅನ್ನಿಸ್ತೀನಿ. ಹಾಗೆ ದಲಿತ ಸಂಘರ್ಷ ಸಮಿತಿ ನಮ್ಮ ಎಲ್ಲ 2 ಜಿಲ್ಲೆಯ ಕಾರ್ಯಕ್ರಮಗಳು ಕೂಡ ಅಂಬೇಡ್ಕರ್ ಭವನವನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ಕೆಲಸ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಒಂದು ಸಜೆಸ್ಟ್ ಮಾಡೋಣ ಅಂತ ಹಾಲ್ಗೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಬುದ್ಧ 2,500 ವರ್ಷಗಳ ಹಿಂದಿನಿಂದ ನಮ್ಮೆಲ್ಲ ಶೋಷಿತ ವರ್ಗಗಳ ಒಂದು ಪ್ರಜ್ಞೆ, ಜ್ಞಾನದ ರೂಪದಲ್ಲಿ ನಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಮತ್ತು ಎಲ್ಲ ರೀತಿಯಲ್ಲೂ ಈಗಲೂ ಕೂಡ ಜೀವಂತವಾಗಿರುವಂಥ ಒಂದು ಬುದ್ಧನ 2,000 ವರ್ಷಗಳ ಹಿಂದಿನದು ಕೂಡ ಈಗಲೂ ಕೂಡ ಜೀವಂತವಾಗಿದೆ. ಎಲ್ಲ ನಮ್ಮ ದೇಶ ಬಿಟ್ಟು ಎಲ್ಲ ದೇಶಗಳಲ್ಲೂ ಕೂಡ ಬುದ್ಧ ಇವತ್ತು ಒಂದು 3ನೇ ಶಕ್ತಿಯಾಗಿ 3ನೇ ಪ್ರಪಂಚದ ಒಂದು ರೀತಿಯಲ್ಲಿ ಅವರು ಬೆಳಕು ಚೆಲ್ಲಿದ್ದಾರೆ. ಹಾಗಾಗಿ ಬುದ್ಧನ ಸ್ಟ್ಯಾಚ್ಯೂ ಕೂಡ ಬಹಳ ಸುಂದರವಾಗಿ ಎಫೆಕ್ಟಿವ್ ಆಗಿ ಬಂದಿದೆ, ನೋಡಿದೆ ನಾನು. ಹಾಗಾಗಿ ಬುದ್ಧ ಬಹಳ ಮುಖ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಚಟುವಟಿಕೆಗಳು ನಡೀಲಿ, ಅದನ್ನು ವ್ಯವಸ್ಥಿತವಾಗಿ ಬುದ್ಧ ನಮ್ಮ ಕಣ್ಮುಂದೆ ಬರಲಿ, ಬೆಳಕಾಗಿ ಬರಲಿ ಅಂತ ಆಶಿಸ್ತೀನಿ. ಹೀಗಾಗಿ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾಗಿ ಕಮ್ಯುನಲಿಸಮ್ಮು ಮತ್ತು ಕಾಸ್ಟಿಸಮ್ಮು ಮತ್ತು ಎಲ್ಲ ರೀತಿಯ ಸಪ್ರೆಷನ್ ಶೋಷಿತ ಸಮುದಾಯಗಳನ್ನು ನಡೀತಾ ಇದೆ. ಕಡೆಗೆ ಅವ್ರಿಗೆ ಅವಮಾನ ಮಾಡಿರೋದು ನೋಡಿದ್ರೆ ನಮಗೆ ದುಃಖ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅಪೋಸಿಷನ್ ಪಾರ್ಟಿ ಲೀಡರು ಊಟ ಮಾಡಿ ಬಂದ ಜಾಗದಲ್ಲಿ ಸಗಣಿ ಹಾಕಿ ಗಂಜಲ ಹಾಕಿ ತೊಳೆದಿದ್ದಾರೆ. ನಮ್ಮೆಲ್ಲರಿಗೂ ಇದೊಂದು ಅವಮಾನದ ಸಂಕೇತ. ಈ ಥರದ್ದು ಸಲಹೆ ಇಡೀ ನಮ್ಮ ಭಾರತದಲ್ಲಿ ಜಾತಿಯ ಆಧಾರದ ಮೇಲೆ ನಮ್ಮನ್ನು ಅವಮಾನಿಸಿ ಅಸ್ಪೃಶ್ಯತೆಯ ಮೂಲಕ ನಮ್ಮನ್ನು ನೋಡುವಂಥ ಒಂದು ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಇದಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಪ್ರಾರಂಭದಲ್ಲೇ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಮಾಡೋಣ ಅಂತ ನಾನು ಸಜೆಸ್ಟ್ ಮಾಡಿ ಇಲ್ಲಿ ಒಂದು ಸಮಾವೇಶ ಮಾಡಿ 1 ಲಕ್ಷ ಜನರ ಮೇಲ್ಪಟ್ಟು ಸೇರಿಸಿ ನಾವು BJP ಸರ್ಕಾರದ ವಿರುದ್ಧ, ಸಂಘ ಪರಿವಾರದ ವಿರುದ್ಧ
ಒಂದು ದೊಡ್ಡ ಸಮಾವೇಶ ಮಾಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ವಿ. ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದಿದೆ ಅಂದರೆ ದಲಿತ ಸಂಘರ್ಷ ಸಮಿತಿಯ ಐಕ್ಯತಾ ಸಮ್ಮೇಳನವೇ ಕಾರಣ ಅಂತ ನಾನು ಅಂದ್ಕೊಳ್ತೀನಿ ಅಂತೇಳಿ ಮತ್ತೊಂದೇ ನಾನು ಮಾತು ಮುಗಿಸ್ತೀನಿ. ದಲಿತರು ಮುಖ್ಯವಾಗಿ ದಲಿತ ವರ್ಗಗಳು ಏನು ಎಲ್ಲ ರೀತಿಯ ಶೋಷಣೆಗೊಳಗಾಗಿರ್ತಕ್ಕಂಥ ಈ ದಲಿತ ಜನಾಂಗ ಪ್ರಜ್ಞಾವಂತರಾಗಬೇಕು, ಜ್ಞಾನವಂತರ. ದಟ್ ಈಸ್ ಬದಲಾವಣೆ. ನಮ್ಮ ದಲಿತರ ಬದಲಾವಣೆ ಅಂದ್ರೆ ಬರೀ ಆರ್ಥಿಕ ಅಲ್ಲ, ಎಜುಕೇಶನ್ ಅಲ್ಲ, ಜ್ಞಾನವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ಜಾಗೃತರಾಗಬೇಕು ಅನ್ನತಕ್ಕಂಥ ಬಹಳ ಮುಖ್ಯವಾದಂತ ವಿಚಾರ. ಬಹಳಷ್ಟು ಜನ ನಾವು ಅದನ್ನು ಮರೆತಿದ್ವಿ. ಇದು ನಾವು ನೆನಪಿಟ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಹಳ ಅದ್ಭುತವಾದಂತ ಒಂದು ಭವನ, ಅದರಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಇಲ್ಲಿ ಹಿಸ್ಟಾರಿಕಲ್ ಭವನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಬೇರೆ ರೀತಿಯಲ್ಲ ಮನಸ್ಥಿತಿ ಇದ್ರೆ ಆಗಲ್ಲ, ಅದಕ್ಕೇನೋ ಒಂದು ಹೇಳಿ ಹೋಗ್ಬಿಡೋರು. ಅದಕ್ಕೆ ಅವರು ಅದು ಬೇಸ್ ಫಸ್ಟ್ ಅವರು ಪ್ರಪ್ರಥಮ MLA ಆಗಿದ್ರು, ಆವಾಗಲೇ ಅದನ್ನು ನಿರ್ಧಾರ ಮಾಡಿದ್ರು. ಆಮೇಲೆ ಅದಕ್ಕೂ ಅಂಬೇಡ್ಕರ್ ಇಂಥದ್ದು ಸರ್ ಇದು ಕಲಾಭವನ ಅಂತ ಮಾಡ್ಬೇಕಂತ ಇದ್ದಿದ್ದು. ಅದು ಸ್ವಲ್ಪ ಚರ್ಚೆಗಳಾಯ್ತು. ಕಲಾಭವನಕ್ಕೆ ಯಾಕೆ ಅಂತ ಕರೆಕ್ಟಾಗಿ ಹೇಳಿ ಯೋಚನೆ ಮಾಡಿದ್ರು ಅವರು. ಕಲಾಭವನಕ್ಕೆ ಸಾಂಸ್ಕೃತಿಕವಾದ ಒಂದು ಟಚ್ ಕೊಡ್ಬೇಕಂತಕ್ಕಂಥದ್ದಲ್ಲಿ ಅದು ಬಹಳ ಸೂಕ್ತವಾದಂತ ಹೆಸರು ಆಗಿತ್ತು. ಇರ್ಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಹೆಸರು 5 ಲಕ್ಷ ಆಗಿದೆ, 25 ಲಕ್ಷ ಆಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲೇ ನಮಗೆ ಹಣ ಸಿಗ್ತಾ ಇರಲಿಲ್ಲ ಸಮಾಜ ಕಲ್ಯಾಣ ಇಲಾಖೆ. ನೋಡಿ, ಮೊನ್ನೆ ನಾನು ಮಂತ್ರಿಯಾಗಿ ಸರ್ಕಾರ ಇದ್ರು ಕೂಡ ಮಾದೇವಪ್ಪನವರು ದೊಡ್ಡ ಮನಸ್ಸು ಮಾಡಿಲ್ಲ ಅಂದ್ರೆ ಹೆಚ್ಚುವರಿ ಅನುದಾನ ಸಿಗ್ತಾ ಇರಲಿಲ್ಲ. ಇವತ್ತೇನಾದ್ರು ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳು, ಮೈಸೂರು ಅಂತದ್ದು ದೊಡ್ಡ ದೊಡ್ಡ ನಾಯಕರು ಇರುವಂತ ಕಡೆ ಮಾತ್ರ 25-30 ಕೋಟಿ ಕೊಟ್ಟಿದ್ದಾರೆ. ಆನೇಕಲ್ ಶಿವಣ್ಣ ಅವರು 2013ರಿಂದ 2018 ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು 13 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಮೊನ್ನೆ ನಮ್ಮ ಕ್ಯಾಬಿನೆಟ್ ಬಂದ್ಮೇಲೆ, ಸರ್ಕಾರ ಬಂದ್ಮೇಲೆ 4 ಕೋಟಿ ಹೆಚ್ಚುವರಿ ತಗೊಂಡಿದ್ದಾರೆ. ಅವ್ರಿಗೆ ಇನ್ನೂ ದುಡ್ಡು ಸಾಕಾಗ್ತಾ ಇಲ್ಲ ಅಂತ ಅವ್ರು ನನ್ನ ಮನೆ ಕೇಳಿದೆ. ಸೊ ಅಲ್ಲಿ ಬಿಟ್ರೆ ಇನ್ನು ರಾಜ್ಯದಲ್ಲಿ ಎಲ್ಲೂ ಹೆಚ್ಚುವರಿಯಾಗಿ ಹಣ ಕೊಟ್ಟಿಲ್ಲ ಅಂಬೇಡ್ಕರ್ ಭವನಕ್ಕೆ. ಇದು ಬಹಳ ಕಷ್ಟದ ಕೆಲಸ ಆಯ್ತು. ನಾನು ಅವತ್ತೇ ಅದನ್ನ ಯೋಚನೆ ಮಾಡಿದೆ, ನಗರಸಭೆ ಮುಖಾಂತರ ಮಾಡೋಣ. ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಬೇಡ್ಕರ್ ಭವನ ಅಂತಾರೆ, ನಾವು ಕಲಾಭವನ ಅಂತ ಮಾಡಿ ನಗರಸಭೆ ಜಾಗ ಬೇರೆ ಅದು, ನಗರಸಭೆಗೆ ನಿರ್ವಹಣೆ ಮಾಡ್ಬೋದು. ನಾವು SCP ಗ್ರಾಂಟ್, ಇನ್ನೊಂದು ಮತ್ತೊಂದು ಬೇರೆ ಬೇರೆ ಗ್ರಾಂಟ್ಗಳಲ್ಲಿ ನಾವು ತರ್ಬೋದು ಅಂತೇಳಿ ಅವತ್ತು ಆ ಆಲೋಚನೆಯಿಂದ ಮಾಡಿದ್ದು. ಬೇರೆ ಏನೋ ಇದು ಮಾಡಿ ಬೇರೆ ಏನೋ ದುರುದ್ದೇಶ ಮತ್ತೊಂದು ಅಲ್ಲ. ಅವತ್ತು ಉದ್ದೇಶ ಇದ್ದಿದ್ದಿಷ್ಟೇ, ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಕ್ ಹೊರಟಿದ್ದೀವಿ, ಅಷ್ಟು ಅನುದಾನ ನಮ್ಗೆ ಸಿಗೋದಿಲ್ಲ ಅನ್ನೋ